ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಮ್ ಯಾವುದನ್ನೇ ಯೂಸ್ ಮಾಡ್ತಿದ್ರು, ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಉದಾಹರಣೆಗೆ ಟೆಲಿಗ್ರಾಮು, ಯಾವ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ತಾಯಿದ್ರು, ಆ ಕೋಡ್ಗಳು ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗಬಾರ್ದು ಅಂದರೆ ನಿಮ್ಮ ಫೋನಲ್ಲಿ ನೀವು ಯಾವ ಸೆಟ್ಟಿಂಗ್ನ ಆನ್ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ನೀವು ಮೆಸೇಜ್ ಆ್ಯಪ್ನ ಓಪನ್ ಮಾಡಿದ ಮೇಲೆ ಈ ರೀತಿಯಾದ ಇಂಟರ್ಫೇಸ್ ಬಂದಾದ ನಂತರ ಮೆಸೇಜಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ವೆರಿಫಿಕೇಷನ್ ಕೋಡ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಅಂತಿದೆಯಲ್ಲ, ಈ ಆಪ್ಷನ್ ನಿಮ್ಮದ್ರಲ್ಲೆಲ್ಲ ಆಫ್ ಆಗಿರುತ್ತೆ. ಇದನ್ನು ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೇ ಕೊಟ್ಟಿದೆ ನೋಡಿ, ಥರ್ಡ್ ಪಾರ್ಟಿ ಆ್ಯಪ್ಸ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ರೀಡಿಂಗ್ ಆ್ಯಂಡ್ ಯೂಸಿಂಗ್ ವೆರಿಫಿಕೇಷನ್ ಕೋಡ್ಸ್ ಅಂತೇಳಿ. ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಕೋಡ್ನ ತಗೊಂಡು ಲಾಗಿನ್ ಆಗ್ತವೆ. ಇದರಿಂದ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಏನೇನು ಆಕ್ಸೆಸ್ ಮಾಡಿರ್ತಾವೆ ಅಂತ ನಿಮಗೆ ಗೊತ್ತಾಗಲ್ಲ. ಅದರಿಂದ ನೀವು ಮ್ಯಾನ್ಯುವಲಾಗಿ ಅದನ್ನ ಕೋಡನ್ನು ಎಂಟ್ರಿ ಮಾಡಿ, ಯಾವುದಾದ್ರೂ ನಿಮಗೆ ಟ್ರಸ್ಟೆಡ್ ವೆಬ್ಸೈಟ್ಗಳು ಅಥವಾ ಆ್ಯಪ್ಗಳಿದ್ದರೆ ನೀವು ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಿ ನೀವು ಅದಕ್ಕೆ ಲಾಗಿನ್ ಆಗ್ಬೋದು. ಇದನ್ನು ಆಫ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಮೆಸೇಜ್ ಬಂದಿರೋದನ್ನ ಕನ್ಸಿಡರ್ ಮಾಡಿ ತಗೊಂಡು ಲಾಗಿನ್ ಆಗಿಬಿಡುತ್ತೆ. ಆದ್ದರಿಂದ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮೆಸೇಜ್ ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗೋಲ್ಲ. ನೀವು ಮೆಸೇಜ್ ಬಂದದನ್ನ ನೀವೇ ಓಪನ್ ಮಾಡಿ ಅದನ್ನು ಮ್ಯಾನ್ಯುವಲಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂದರೆ ಹ್ಯಾಕ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಆಟೋಮೆಟಿಕ್ಕಾಗಿ ಕೋಡ್ಗಳೆಲ್ಲ ತಗೊಂಡು ವೆರಿಫಿಕೇಷನ್ ಆಗಿ ಸೈನ್ ಇನ್ ಆದರೆ ತುಂಬ ಹ್ಯಾಕ್ ಆಗೋ ಸಾಧ್ಯತೆ